ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಖಾಸಗಿ ಲೇಔಟ್ ಅಕ್ರಮದ ಆರೋಪದ ಕುರಿತು ಸುಮೋಟೋ ಪ್ರಕರಣ ತನಿಖೆಗೆ ಲೋಕಾಯುಕ್ತ ಅಧಿಕಾರಿಗಳ ತಜ್ಞರ ತಂಡ ಸಾಗರ ನಗರಸಭೆಗೆ ಭೇಟಿ. ಸಚಿವ ಮಧು ಬಂಗಾರಪ್ಪ ಅವರನ್ನು ತೀರ್ಥಹಳ್ಳಿಯಲ್ಲಿ ಸ್ವಾಗತಿಸಿ ಗೌರವಿಸಿದ ಮಾಜಿ ಸಚಿವ ಆರಗ ಜ್ಞಾನೇಂದ್ರ. ರಾಯಲ್ ಬಿಲ್ಡರ್ಸ್ ಮತ್ತು ಡೆವಲಪರ್ ಕಚೇರಿ ಆವರಣದಲ್ಲಿ ಆರ್ಬಿಡಿ ಮತ್ತು ಸಿರಸಿಯ ಗಣೇಶ್ ನೇತ್ರಾಲಯದ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿ. ಶ್ರೀ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಕರ್ಕಿ ಮಠದ ಶ್ರೀಗಳಿಂದ ಚಾತುರ್ಮಾಸ ಕಾರ್ಯಕ್ರಮ ಜರುಗುತ್ತಿದೆ. ಸಾಗರ ನಗರಸಭೆಗೆ ಸೋಮವಾರ ಶಿವಮೊಗ್ಗದಿಂದ ಲೋಕಾಯುಕ್ತ ಡಿವೈಎಸ್ಪಿ ಚಂದ್ರಶೇಖರ್ ನೇತೃತ್ವದಲ್ಲಿ 12 ಜನರ ತನಿಖಾ ತಂಡ ಭೇಟಿ ನೀಡಿ ಕಂದಾಯ ವಿಭಾಗದ ದಾಖಲೆಗಳ ಪರಿಶೀಲನೆ ನಡೆಸಿತು. ಕಳೆದ ಕೆಲವು ದಿನಗಳ ಹಿಂದೆ ಸಾಗರ ನಗರಸಭೆ ವ್ಯಾಪ್ತಿ ಜಂಬಗಾರು ಸರ್ವೆ ನಂಬರ್ 63ರಲ್ಲಿ ಖಾಸಗಿ ಲೇಔಟ್ ಅಕ್ರಮದ ಆರೋಪ ಕುರಿತು ಲೋಕಾಯುಕ್ತ ಇಲಾಖೆಯಿಂದ ಸುಮೋಟೋ ಪ್ರಕರಣ ದಾಖಲಾಗಿರುವ ಕುರಿತು ನಿಯಮಾನುಸಾರ ತನಿಖೆಗೆ ಲೋಕಾಯುಕ್ತ ಅಧಿಕಾರಿಗಳ ತಜ್ಞರ ತಂಡ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ತನಿಖಾ ತಂಡಕ್ಕೆ ಅಗತ್ಯ ದಾಖಲೆಗಳನ್ನು ಸಾಗರ ನಗರಸಭೆ ಪೌರಾಯುಕ್ತ ಎಚ್.ಕೆ. ನಾಗಪ್ಪನವರು ಮತ್ತು ನಗರಸಭೆ ಕಚೇರಿ ವ್ಯವಸ್ಥಾಪಕರಾದ ಬಾಲಚಂದ್ರ ಹಾಗೂ ಕಂದಾಯ ಅಧಿಕಾರಿಗಳು ಹಾಗೂ ಕಂದಾಯ ವಿಭಾಗದ ಅಧಿಕಾರಿ ಮಮತಾ ಮತ್ತು ಸಿಬ್ಬಂದಿಗಳು ಲೇಔಟ್ಗಳಿಗೆ ಸಂಬಂಧಿಸಿದ ದಾಖಲೆಗಳ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಪ್ಪಿಸಿದರು. ನಗರಸಭೆಯಲ್ಲಿ ಈ ಹಿಂದೆ ಕಂದಾಯ ವಿಭಾಗದ ಅಧಿಕಾರಿಯಾಗಿದ್ದ ಸಂತೋಷ್ ಕುಮಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾಗ ನಡೆದ ಹಗರಣ ಎಂದು ನಗರಸಭೆಯಿಂದ ಲೋಕಾಯುಕ್ತರಿಗೆ ತಿಳಿಸಿದ್ದಾರೆ. ಹಗರಣದ ಆಳ ಅಗಲ ಲೋಕಾಯುಕ್ತರ ತನಿಖೆಯಿಂದ ಇನ್ನಷ್ಟೇ ಹೊರಬರಬೇಕಾಗಿದೆ. ಎರಡನೇ ಬಾರಿ ಸಚಿವರಾಗಿ ತೀರ್ಥಹಳ್ಳಿಗೆ ಆಗಮಿಸಿದ್ದ ಸಚಿವ ಮಧು ಬಂಗಾರಪ್ಪ ಅವರನ್ನು ಮಾಜಿ ಸಚಿವ ಹಾಗೂ ಶಾಸಕ ಆರಗ ಜ್ಞಾನೇಂದ್ರ ಅವರು ಆತ್ಮೀಯವಾಗಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಎಲ್ಲಿಗೆ ಹೊರಟಿದ್ದೀರಿ ಈಗ ಎಂದು ಆರಗ ಜ್ಞಾನೇಂದ್ರ ಸಹಜವಾಗಿ ಪ್ರಶ್ನಿಸಿದರು. ನಮ್ಮ ಕಚೇರಿಗೆ ಹೋಗುತ್ತಿದ್ದೇವೆ, ಬನ್ನಿ ನೀವು ಎಂದು ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಶಾಸಕ ಮಾಜಿ ಸಚಿವರನ್ನು ಆಹ್ವಾನಿಸಿದ ಪ್ರಸಂಗ ನಡೆಯಿತು. ಈ ಸಂದರ್ಭದಲ್ಲಿ ಅಷ್ಟೇ ಆತ್ಮೀಯವಾಗಿ ಹಾಸ್ಯ ಚಟಾಕಿ ಹಾರಿಸಿದ ಆರಗ ಜ್ಞಾನೇಂದ್ರ, ನಾನು ನಿಮ್ಮ ಕಚೇರಿಗೆ ಬಂದರೆ ನಿಮ್ಮವರೆಲ್ಲ ನಮ್ಮವರಾಗಿ ಬಿಡುತ್ತಾರೆ, ಕಡೆಗೆ ನೀವೊಬ್ಬರೇ ಉಳಿಯುತ್ತೀರಿ ಎನ್ನುವ ಮೂಲಕ ಹಾಸ್ಯಾಸ್ಪದವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಅತ್ಯಂತ ಆಶ್ಚರ್ಯಕರವಾಗಿ ಇಬ್ಬರನ್ನು ಆತ್ಮೀಯವಾಗಿ ಮಾತನಾಡುತ್ತಿರುವ ಘಟನೆಯನ್ನು ವೀಕ್ಷಿಸಿದರು. ಪ್ರಸ್ತುತ ಸಮಾಜದಿಂದ ಪಡೆದುಕೊಳ್ಳುತ್ತಿರುವವರ ಸಂಖ್ಯೆಯೇ ಹೆಚ್ಚುತ್ತಿರುವಾಗ ಸಮಾಜ ಸೇವೆಯಲ್ಲಿ ತೃಪ್ತಿ ಹೊಂದುತ್ತಿರುವ ಆರ್ಬಿಡಿ ಸಂಸ್ಥೆಯ ಕಾರ್ಯ ಮಾದರಿಯಾಗಿದೆ ಎಂದು ಸಾಗರ ತಹಸೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರು ಸಾಗರದ ರಾಯಲ್ ಬಿಲ್ಡರ್ಸ್ ಮತ್ತು ಡೆವಲಪರ್ ಕಚೇರಿ ಆವರಣದಲ್ಲಿ ಆರ್ಬಿಡಿ ಮತ್ತು ಸಿರಸಿಯ ಗಣೇಶ್ ನೇತ್ರಾಲಯದ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಸ್ತುತ ಬಹುತೇಕ ಕುಟುಂಬದವರು ಆಧುನಿಕ ವ್ಯವಸ್ಥೆಯಲ್ಲಿ ಒತ್ತಡದ ಜೀವನ ನಿರ್ವಹಣೆ ಮಾಡುತ್ತಿರುವ ಕಾರಣ ಬದುಕಿನ ಧಾವಂತದಲ್ಲಿ ತಮ್ಮ ಆರೋಗ್ಯದ ಕುರಿತು ನಿರ್ಲಕ್ಷಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ಇಂತಹ ಪ್ರತಿಯೊಬ್ಬರಿಗೂ ಇಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಆರೋಗ್ಯಗಳ ಪತ್ತೆ ಹಚ್ಚುವಲ್ಲಿ ಸೂಕ್ತ ಆರೋಗ್ಯದ ಮಾರ್ಗದರ್ಶನ ನೀಡುವಲ್ಲಿ ಸಹಕಾರಿಯಾಗುತ್ತದೆ ಎಂದರು. ನಿರಂತರ ದುಡಿಮೆಯಿಂದ ಜೀವನ ನಿರ್ವಹಿಸುತ್ತಿರುವ ಬಡ ಮತ್ತು ಮಧ್ಯಮ ವರ್ಗಗಳ ನಾಗರಿಕರುಗಳಿಗೆ ಆರೋಗ್ಯದ ಕುರಿತು ವೈದ್ಯಕೀಯ ವೆಚ್ಚ ದುಬಾರಿಯಾಗಿರುವಾಗ ಇಂತಹ ಉಚಿತ ಆರೋಗ್ಯ ಶಿಬಿರಗಳಿಂದ ಉತ್ತಮ ಸಹಕಾರವಾಗುತ್ತದೆ ಎಂದು ಆರ್ಬಿಡಿ ಸಂಸ್ಥೆಯ ಸೇವಾ ಜ್ಯೇಷ್ಠತೆಯನ್ನು ಸ್ಮರಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ ಮಾತನಾಡಿ, ಆರ್ಬಿಡಿ ಸಂಸ್ಥೆ ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಿರುವುದು, ಜನಸ್ನೇಹಿ ಕಾರ್ಯಕ್ರಮಗಳ ಮೂಲಕ ಜನಸೇವೆಯಲ್ಲಿ ತೊಡಗಿಕೊಂಡಿರುವುದು ಆರೋಗ್ಯಕರ ಬೆಳವಣಿಗೆಯಾಗಿದೆ ಎಂದರು. ಆರ್ಬಿಡಿ ಸಂಸ್ಥೆಯ ಮಹೇಶ್ ಮಾತನಾಡಿ, ನಮ್ಮ ಕಚೇರಿಯ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬದವರ ಆರೋಗ್ಯ ತಪಾಸಣೆಗೆ ಎಂದು ಚಿಕ್ಕದಾಗಿ ಯೋಜನೆ ರೂಪಿಸಿ ಸ್ಟೇಟಸ್ನಲ್ಲಿ ಹಾಕಿದ್ದೆವು. ಇದರಿಂದ ಜನರಿಂದ ಬಂದ ಉತ್ತಮ ಪ್ರತಿಕ್ರಿಯೆಯ ಪರಿಣಾಮ ಸಾರ್ವಜನಿಕರಿಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದೇವೆ ಎಂದರು.
ಸುಮಾರು 300ಕ್ಕೂ ಹೆಚ್ಚು ಜನರು ಕಣ್ಣಿನ ತಪಾಸಣೆಗೆ ಟೋಕನ್ ಪಡೆದು ಸರದಿ ಸಾಲಿನಲ್ಲಿ ಆಗಮಿಸಿ ಶಿಸ್ತಿನಿಂದ ತಪಾಸಣೆ ಮಾಡಿಸಿಕೊಂಡಿದ್ದಾರೆ. ಸಾರ್ವಜನಿಕರುಗಳಿಗೆ ಇಷ್ಟೊಂದು ಆರೋಗ್ಯದ ತಪಾಸಣೆಯ ಅಗತ್ಯವಿದೆ ಎಂಬ ಕುರಿತು ಮನವರಿಕೆಯಾಗಿದ್ದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚು ಜನರಿಗೆ ಅನುಕೂಲವಾಗುವಂತ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜಿಸುತ್ತೇವೆ ಎಂದರು. ಶಿಬಿರದಲ್ಲಿ ಸಿರಸಿ ಗಣೇಶ್ ನೇತ್ರಾಲಯದ 9 ಜನ ವೈದ್ಯಕೀಯ ತಂಡ ತಪಾಸಣೆ ನಡೆಸಿತು. ಆರ್ಬಿಡಿ ಸಂಸ್ಥೆಯ ಗಣೇಶ್ ಸೇರಿದಂತೆ ಕಚೇರಿಯ ವ್ಯವಸ್ಥಾಪಕರು ಮೊದಲಾದವರು ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು. ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮ ಆಗಿದೆ. ಅದು ಇನ್ನಷ್ಟು ಹಬ್ಬಬೇಕು, ಇನ್ನಷ್ಟು ಹೆಚ್ಚು ಜನರಿಗೆ ಇದು ತಲುಪುವಂತೆ ಆಗಬೇಕು. ಯಾಕಂತ ಹೇಳಿದ್ರೆ ಇಂದಿನ ಒಂದು ದಿನಗಳಲ್ಲಿ ಎಲ್ಲರೂ ಕೂಡ ಒಂದು ಧಾವಂತದಲ್ಲಿದ್ದೇವೆ. ಯಾರು ಕೂಡ ಒಂದು ಆರೋಗ್ಯದ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾ ಇಲ್ಲ. ತಾವೇ ಹೋಗಿ ಎಲ್ಲೋ ಹೋಗಿ ತಪಾಸಣೆ ಮಾಡ್ಕೊಳ್ಬೇಕು, ಮತ್ತೆ ಆರೋಗ್ಯವನ್ನ ಕಾಳಜಿ ಮಾಡ್ಬೇಕು ಅನ್ನೋಂತ ಒಂದು ಧಾವಂತದಲ್ಲಿ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಿರುವಂತಹ ಒಂದು ಘಟನೆಗಳೇ ಹೆಚ್ಚಾಗಿರುವಂತದ್ದು. ಈ ರೀತಿಯಾಗಿ ತಮಗೆ ಕೈಗೆಟುಕುವಂತಹ ಸ್ಥಳದಲ್ಲಿ ಕೈಗೆಟುಕುವಂತೆ ಇವತ್ತು ಈ ರೀತಿ ಆಯೋಜನೆ ಆಗಿರೋದು ಬಹಳಷ್ಟು ಜನಕ್ಕೆ ಇದು ಪ್ರಯೋಜನಕಾರಿಯಾಗಿದೆ. ಹೆಚ್ಚು ಜನರಿಗೆ ಇದು ಉಪಯುಕ್ತ ಆಗ್ತದೆ. ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚು ಆಗಲಿ. ಈ ರೀತಿಯ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳು ಆದಷ್ಟು ಕೂಡ ಸಂಸ್ಥೆಗೂ ಕೂಡ ಒಂದು ಒಳ್ಳೇದಾಗ್ಲಿ. ಇನ್ನಷ್ಟು ಕೆಲಸಗಳನ್ನ ಮಾಡುವಂತಹ ಒಂದು ಚೈತನ್ಯ ಈ ಸಂಸ್ಥೆಗೆ ಬರ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ ಇಷ್ಟು ಈ ಮಳೆಯಲ್ಲಿ ಇಷ್ಟು ಜನ ಸೇರ್ತಾರೆ ನೋಡಿದ್ರೆ. ಆದ್ರೆ ನಮ್ಗೆ ಇದ್ರದ್ದು ಐಡಿಯಾನೇ ಇರ್ಲಿಲ್ಲ ಇಷ್ಟು ಜನರಿಗೆ ಇದು ಅವಶ್ಯಕತೆ ಇತ್ತು ಅಂತ ಹೇಳಿ. ನಮ್ಗೆ ಇದು ನಮ್ಮ ಆಫೀಸ್ ವತಿಯಿಂದ ಮಾಡಿರೋದು. ಅದಕ್ಕೆ ನನ್ನ ಪಾರ್ಟ್ನರ್ ಜಲೀಲಿ ಇದಕ್ಕೆ ಬಂದಿಲ್ಲ. ಅಂದ್ರೆ ಅಲ್ಲಿ ಬೇರೆ ಕಡೆ ನಮ್ಗೆ ಕೆಲಸಗಳೆಲ್ಲ ಜಾಸ್ತಿ ಇತ್ತು. ನಮ್ಗೆ ಇಷ್ಟೆಲ್ಲ ದೊಡ್ಡ ಈವೆಂಟ್ ಆಗತ್ತೆ ಅಂತ ಒಂದು ಸಣ್ಣ ಐಡಿಯಾನೂ ಇರ್ಲಿಲ್ಲ. ಇದನ್ನ ಹೇಗಂದ್ರೆ ನಮ್ಮ ಆಫೀಸ್ ಸ್ಟಾಫ್ ಇದನ್ನ ಸ್ಟಾರ್ಟ್ ಮಾಡಿದ್ರು ಸಣ್ಣದಾಗೇನೋ ಮಾಡೋದಕ್ಕೆ ಹೋಗಿ. ಅದು ಸ್ಟೇಟಸ್ ಹಾಕಿದ್ಮೇಲೆ ಗೊತ್ತಾಗಿರೋದು. ಇದು ತುಂಬಾ ಜನ ಫೋನ್ ಮಾಡಿ ಕೇಳಿದ್ರು, ಇಲ್ಲ ನಮಗೂ ಅದ್ರದ್ದು ಅವಶ್ಯಕತೆ ಇದೆ ಅಂತ ಹೇಳಿ. ಅವಾಗ ನಾವು ಅನ್ಕೊಂಡು ಅಡ್ಡಿಲ್ಲ ಇದನ್ನ ಅಲ್ಲಿಗೆ 2 days ಅಷ್ಟೇ ಉಳಿದಿತ್ತು. ಅವಾಗ ಒಂದು ಸ್ಟೇಟಸ್ ನಾವು ಹಾಕಿದ್ಮೇಲೆ ತುಂಬಾ ಜನ ರಿಯಾಕ್ಟ್ ಮಾಡಿದ್ರು, ತುಂಬಾ ಅವಶ್ಯಕತೆ ಇದೆ ನಮ್ಗೆ, ನಾವು ಬರ್ತೀವಿ ಅಂತ. ಈಗ ನೋಡಿದ್ರಿ ಈಗ ಆಲ್ರೆಡಿ ಈಗ 1:15 ಆಯ್ತು. ಇವಾಗ ಆಲ್ರೆಡಿ ಒಂದು 165 ಜನ ಕಣ್ಣಿಂದ ಇದನ್ನ ಟೋಕನ್ ಬರ್ಸಿದ್ದಾರೆ. ನಮ್ಗೆ ಇನ್ನೂ ಫಸ್ಟೇ ಗೊತ್ತಾಗಿರೋ ಇನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ವಿ. ಮುಂದೊಂದ್ ದಿನ ಕೆಲವು ದಿವಸದಲ್ಲಿ ಇನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಇದ್ರದ್ದು ಯೂಸ್ ಎಲ್ಲರೂ ತಗೊಳ್ಬೇಕು. ನಿಮ್ಗೆ ಗೊತ್ತಾಗಿಲ್ಲ, ನೆಕ್ಸ್ಟ್ ಅಂತೂ ಇನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಮತ್ತೆ ತುಂಬಾ ಯಶಸ್ಸು ಸಿಕ್ಕಿದೆ ಇದರಿಂದ ನಮ್ಗೆ. ಸಾಗರದ ಶ್ರೀ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ಶ್ರೀ ಕ್ಷೇತ್ರ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರಿ ಭಾರತೀ ಸ್ವಾಮಿಗಳು ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತೀ ಸ್ವಾಮಿಗಳು ಪರಾಭವ ನಾಮ ಸಂವತ್ಸರದ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಿದ್ದು, ಸ್ವಾಮಿಗಳ ದ್ವಯರು ಪ್ರತಿನಿತ್ಯ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮತ್ತು ಆಶೀರ್ವಚನ ನೀಡುತ್ತಿದ್ದಾರೆ. ಸಾಗರ ಪಟ್ಟಣದ ದೈವಜ್ಞ ಬ್ರಾಹ್ಮಣ ಸಮಾಜದ ಶ್ರೀರಾಮ, ಶ್ರೀ ಜ್ಞಾನೇಶ್ವರಿ, ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಚಾತುರ್ಮಾಸ್ಯ ವಿಶೇಷ ಪೂಜ್ಯ ಕಾರ್ಯ ಕೈಂಕರ್ಯಗಳು ವಿಜೃಂಭಣೆಯಿಂದ ಜರುಗುತ್ತಿವೆ. ಕಳೆದ ಹುಣ್ಣಿಮೆ ಗುರು ಪೂರ್ಣಿಮಾ ಅಂಗವಾಗಿ ವ್ಯಾಸ ಪೂಜೆ, ಪಾದುಕ ಪೂಜೆ ಹಾಗೂ ಶ್ರೀಗಳಿಂದ ಆಶೀರ್ವಚನ ಕಾರ್ಯಕ್ರಮದಿಂದ ಆಗಸ್ಟ್ 9ರವರೆಗಿನ ಪ್ರತಿನಿತ್ಯ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತಿದ್ದು, ಪ್ರತಿ ಭಾನುವಾರ ದೈವಜ್ಞ ಬ್ರಾಹ್ಮಣ ಸಮಾಜದವರು ತಮ್ಮಲ್ಲಿ ವ್ಯಾಪಾರ ವಹಿವಾಟುಗಳ ಸ್ಥಗಿತಗೊಳಿಸಿ ಕುಟುಂಬ ಸಮೇತ ದೈವಜ್ಞ ಬ್ರಾಹ್ಮಣ ಸಭಾಭವನದಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ವ್ಯಾಸಾಕ್ಷತೆಯನ್ನು ಗುರುಗಳಿಂದ ಸ್ವೀಕರಿಸುತ್ತಿದ್ದಾರೆ. ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ವಿವಿಧ ಕಾರ್ಯಕ್ರಮಗಳು ಆರಂಭವಾಗಿದ್ದು, ಸೆಪ್ಟೆಂಬರ್ 26ರಂದು ಬೆಳಗ್ಗೆ 8ಕ್ಕೆ ಚಾತುರ್ಮಾಸ್ಯದ ಸೀಮೋಲ್ಲಂಘನೆ ಕಾರ್ಯಕ್ರಮ ಜರುಗಲಿದೆ. ಚಾತುರ್ಮಾಸ್ಯ ವಿಶೇಷ ಕಾರ್ಯಕ್ರಮಗಳ ನಿಮಿತ್ತ ನಿತ್ಯ ವಿಶೇಷ ಪೂಜೆ, ಗುರುಗಳ ಸೇವೆಗೆ ಪೂಜಾ ಸಾಮಗ್ರಿಗಳ ಜೋಡಿಸಿಕೊಂಡು ಧಾರ್ಮಿಕ ಕಾರ್ಯಗಳ ಯಶಸ್ವಿಗೆ ಭಕ್ತರು ಸಹಕರಿಸುತ್ತಿದ್ದಾರೆ. ಚಾತುರ್ಮಾಸ್ಯದ ಪ್ರಯುಕ್ತ ನಿತ್ಯ ಭೋಜನ, ಅನ್ನಪ್ರಸಾದ ವ್ಯವಸ್ಥೆಯನ್ನು ಚಾತುರ್ಮಾಸ್ಯ ಸಮಿತಿಯಿಂದ ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ 41ನೇ ಚಾತುರ್ಮಾಸ್ಯ ರಥೋತ್ಸವ ಸಮಿತಿ ಸಾಗರದ ಗೌರವಾಧ್ಯಕ್ಷರಾದ ಮೋಹನ್ ಸೇಠ್ ಸಮಿತಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ MS ಹಾಗೂ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ವಿ ವರ್ಣೇಕರ್,
ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ರಾಯ್ಕರ್, ಕೋಶಾಧ್ಯಕ್ಷರಾದ ರಾಘವೇಂದ್ರ ಆರ್, ಉಪಾಧ್ಯಕ್ಷರುಗಳು, ಜಂಟಿ ಕಾರ್ಯದರ್ಶಿಗಳು, ಜಂಟಿ ಕೋಶಾಧ್ಯಕ್ಷರುಗಳು, ಸ್ವಾಗತ ಮತ್ತು ಪ್ರಚಾರ ಸಮಿತಿ ಸಂಚಾಲಕರುಗಳು, ಉಪ ಸಂಚಾಲಕರುಗಳು, ಸದಸ್ಯರುಗಳು, ಪೂಜಾ ಸಮಿತಿ ಸಂಚಾಲಕರು, ಉಪ ಸಂಚಾಲಕರು, ಉಗ್ರಾಣ ಸಮಿತಿ ಸಂಚಾಲಕರು, ಉಪ ಸಂಚಾಲಕರು, ಅನ್ನ ಸಂದಾಸೋಹ ಸಮಿತಿಯ ಸಂಚಾಲಕರು, ಉಪ ಸಂಚಾಲಕರು, ಅಲಂಕಾರ, ಉತ್ಸವ ಮತ್ತು ಮೆರವಣಿಗೆಯ ಸಮಿತಿ ಸಂಚಾಲಕರು, ಉಪ ಸಂಚಾಲಕರು, ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರು, ಉಪ ಸಂಚಾಲಕರು, ಮಹಿಳಾ ಸೇವಾ ಸಮಿತಿ ಸಂಚಾಲಕರು, ಉಪ ಸಂಚಾಲಕರು ಹಾಗೂ ವಿವಿಧ ಸಮಿತಿಗಳ ಸಂಚಾಲಕರು ಮತ್ತು ದೈವಜ್ಞ ಬ್ರಾಹ್ಮಣ ಸಮುದಾಯದ ಸಮಸ್ತ ಸಮಾಜ ಬಾಂಧವರು, ಮಹಿಳಾ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳು ಉಪಸ್ಥಿತರಿದ್ದು ಈ ಒಂದು ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುತ್ತಿರುವುದು ಇಡೀ ದೈವಜ್ಞ ಬ್ರಾಹ್ಮಣ ಸಮುದಾಯದಲ್ಲಿ ಉತ್ಸಾಹದಿಂದ ಈ ಕಾರ್ಯಕ್ರಮಗಳು ಜರುಗುತ್ತಿವೆ. ಈ ಕಾರ್ಯಕ್ರಮದ ಕುರಿತು ಸಮಿತಿಯ ಕಾರ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ದೈವಜ್ಞ ಮಹಿಳಾ ಸಮಾಜದ ಅಧ್ಯಕ್ಷರಾದ ಮಮತಾ ಅರುಣ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನು ನೀಡಿದರು. ಮತ್ತು ಈ ಒಂದು ಸಮಿತಿಯ ಕಾರ್ಯಾಧ್ಯಕ್ಷರು ಆದ ಮಂಜುನಾಥ್ ಶೇಟ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಸಮಾಜ ಸೇವಕರು ಮತ್ತು ನಗರಸಭೆಯ ಮಾಜಿ ಸದಸ್ಯರು ಹಾಗೂ ದೈವಜ್ಞ ಬ್ರಾಹ್ಮಣ ಸಮಾಜದ ಯುವ ಮುಖಂಡರಾದ ಸಂತೋಷ್ ಶೇಟ್ ಅವರು ಕೂಡ ಈ ಕಾರ್ಯಕ್ರಮದ ಕುರಿತು ಪ್ರತಿಕ್ರಿಯೆಯನ್ನು ನೀಡಿ, ಈ ಕಾರ್ಯಕ್ರಮಕ್ಕೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಗೋವಾ, ಕೇರಳ ಹಾಗೂ ಮಹಾರಾಷ್ಟ್ರದಿಂದನೂ ಕೂಡ ದೈವಜ್ಞ ಬ್ರಾಹ್ಮಣ ಸಮುದಾಯದವರು ಪ್ರತಿನಿತ್ಯ ಆಗಮಿಸಿ ಗುರುಗಳ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಕೇರಳ ಎಲ್ಲ ಕಡೆಯಿಂದಲೂ ತಂಡವಾಗಿ ಬರ್ತಾನೆ ಇದೆ. ಗುರುಗಳ ಪಾದುಕಾ ಪೂಜೆ ನಡೀತಾನೆ ಇದೆ. ಬಹಳ ಶ್ರದ್ಧೆಯಿಂದ ಎಲ್ಲರೂ ಪಾದಪೂಜೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಬರುವಂತಹ ಎಲ್ಲ ಬಾಂಧವರಿಗೂ ಕೂಡ ನಾವು ಮುಖ್ಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗುರುಗಳ ಸೇವೆಯನ್ನು ಮಾಡಬೇಕು, ನಮ್ಮ ಸಾಗರದ ಜನತೆಯ ಸತ್ಕಾರವನ್ನು ಅವರು ಸ್ವೀಕರಿಸಬೇಕು ಅಂತಲೂ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಪಾದುಕಾ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳು ಕೂಡ ಅದನ್ನು ನಾವು ಇಲ್ಲೇ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಬಂದು ಅದನ್ನು ಉಪಯೋಗವನ್ನು ಪಡ್ಕೊಳ್ಬೇಕು ಅಂತೆಲ್ಲ ಕೇಳ್ತಾ ಇದ್ದೇವೆ. ನಮ್ಮ ಸಮಾಜದ ಗುರುಗಳಾದ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಯವರು ತಮ್ಮ 41ನೇ ಚಾತುರ್ಮಾಸವನ್ನು ವಿಜೃಂಭಣೆಯಿಂದ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗೂ ಕರಕಮಲ ಸಂಜಾತರಾದ ಜ್ಞಾನೇಶ್ವರ ಭಾರತಿ ಸ್ವಾಮೀಜಿಯವರು ಒಂದು ಎರಡೂ ಸ್ವಾಮೀಜಿಯವರ ಈ ಚಾತುರ್ಮಾಸವನ್ನು ಸಾಗರದಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಚಾತುರ್ಮಾಸಕ್ಕೆ ನಮ್ಮ ಸಾಗರದಲ್ಲಿ 620 ಮನೆ ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜ ಬಾಂಧವರಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ಚಾತುರ್ಮಾಸವನ್ನು ನಡೀತಾ ಇದೆ. ಅದಲ್ಲದೆ ಸ್ವಾಮೀಜಿಯವರ ಭಕ್ತರು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಕೇರಳ ಈ ಪ್ರಾಂತದಿಂದ ಎಲ್ಲ ಸಮಾಜ ಬಾಂಧವರು ಪ್ರತಿನಿತ್ಯ ಬಂದು ಸ್ವಾಮೀಜಿಯವರ ಸೇವೆಯನ್ನು ಮಾಡಿ ಆ ಜ್ಞಾನೇಶ್ವರಿಯ ದರ್ಶನವನ್ನು ಮಾಡಿಕೊಂಡು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ಧನ್ಯೋಷ್ಮಿ. ಯಾಕೆ ಅಂತ ಹೇಳಿದರೆ ಇದು ನಮ್ಮ ಭಾಗ್ಯ. 41 ಚಾತುರ್ಮಾಸದಿಂದಲೂ ನಮಗೆ ಈ ಭಾಗ್ಯ ಸಿಕ್ಕಿರಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮದೇ ಆದ ಒಂದು ಕಲ್ಯಾಣ ಮಂಟಪ ಇರಲಿಲ್ಲ. ಈಗ 2 ವರ್ಷದ ಹಿಂದೆ ಈ ಕಲ್ಯಾಣ ಮಂಟಪವನ್ನು, ಭವ್ಯವಾದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಸ್ವಾಮೀಜಿಯವರ ಚಾತುರ್ಮಾಸವನ್ನು ಮಾಡಬೇಕು ಅಂತೇಳಿ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಒತ್ತಡದಿಂದ ತೀರ್ಮಾನ ಮಾಡಿ ಈ ಪ್ರಾಂತದಲ್ಲಿ ನಾವು ಚಾತುರ್ಮಾಸವನ್ನು ಆಚರಣೆ ಮಾಡ್ತಿದ್ದೀವಿ. ನಾವು ಚಾತುರ್ಮಾಸ ಮಾಡ್ತೀವಿ ಅಂತಂದ್ರೆ ಸ್ವಾಮೀಜಿಯವರು ಕೊಡೋದಿಲ್ಲ, ಅದಕ್ಕೂ ಒಂದು ನಿರ್ಬಂಧನೆ ಇರುತ್ತೆ. ಸ್ವಾಮೀಜಿಯವರ ಆರಾಧ್ಯ ದೇವಿಯಲ್ಲಿ ನಿವೇದನೆ ಇಡ್ತಾರೆ ಎಲ್ಲಿ ಮಾಡಬೇಕು ಅಂತೇಳಿ. ಆಗ ಆ ರಾಜರಾಜೇಶ್ವರಿ ಸ್ವರೂಪಿಣಿ ಸಾಗರದಲ್ಲಿ ಅಡ್ಡಿಲ್ಲ ಅಂಥೇಳಿ ಅಪ್ಪಣೆ ಕೊಟ್ಟಿದ್ದರಿಂದ ಈ ಚಾತುರ್ಮಾಸವನ್ನು ನಾವು ಸಾಗರದಲ್ಲಿ ನಡೀತಾ ಇದ್ದೀವಿ. ಇದು ನಮ್ಮ ಭಾಗ್ಯ. ಯಾಕೆಂತೇಳಿದರೆ ಇನ್ನು ಎಷ್ಟು ವರ್ಷದ ನಂತರ ನಮ್ಗೆ ಸಿಗುತ್ತೋ ಗೊತ್ತಿಲ್ಲ, ಇನ್ನೇನಾದರೂ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಈ ಪ್ರಾಯದಲ್ಲಿ ಈ ಸಂದರ್ಭದಲ್ಲಿ ಸಿಕ್ಕಿದೆ, ಇದು ನಮ್ಮ ಭಾಗ್ಯ.
ರಾಜ್ಯ ಸರ್ಕಾರ ರಚನೆಯಾಗಿ 2 ತಿಂಗಳು ಕಳೆದರೂ ಖಾತೆ ಹಂಚಿಕೆ ಆಗದಿರುವುದು ವಿಪರ್ಯಾಸದ ಸಂಗತಿ ಎಂದು ಜನತೆಯ ಸಂಕಷ್ಟಗಳನ್ನು ಆಲಿಸುವವರೇ ಇಲ್ಲದಂತಾಗಿದೆ. ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವ ಹರತಾಳು ಹಾಲಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಹೊಸನಗರದ ತಾಲೂಕು ಕಚೇರಿ ಎದುರು ಸೋಮವಾರ ಬಿಜೆಪಿ ಪಕ್ಷ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ನೇತೃತ್ವ ವಹಿಸಿ ಅವರು ಮಾತನಾಡಿದರು. ಬ್ರಾಹ್ಮಣ ಸಮುದಾಯವನ್ನು ಸಂಪುಟದಿಂದ ದೂರವಿಡಲಾಗಿದೆ. ಸ್ವತಂತ್ರ ಭಾರತದಲ್ಲಿ ರಾಜ್ಯ ಸಂಪುಟ ರಚನೆಯಲ್ಲಿ ಮಹಿಳೆಯರನ್ನು ಕಡೆಗಣಿಸಿರುವುದು ಇದೇ ಮೊದಲು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಿಂದೆ ಮಹಿಳಾ ಮೀಸಲಾತಿ ವಿಧೇಯಕ ಜಾರಿಗೊಳಿಸಲು ಮುಂದಾದಾಗ ಕಾಂಗ್ರೆಸ್ ಪಕ್ಷ ಇದನ್ನು ಏಕಾಏಕಿ ತಿರಸ್ಕಾರ ಮಾಡಿತ್ತು. ಇದು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ನೀಡುತ್ತಿರುವ ಅಗೌರವವನ್ನು ತೋರಿಸುತ್ತದೆ ಎಂದರು. ಈ ಹಿಂದಿನ ಬಿಜೆಪಿ ಸರ್ಕಾರ ಆಶ್ರಯ ಮನೆ ನಿರ್ಮಾಣಕ್ಕೆ ನೀಡುತ್ತಿದ್ದ 5 ಲಕ್ಷ ಸಹಾಯಧನವನ್ನು ಈಗ ಕೇವಲ 95,400 ರೂಗಳಿಗೆ ಇಳಿಸಲಾಗಿದೆ. ಕಳೆದ 3.5 ವರ್ಷಗಳಿಂದ ಕ್ಷೇತ್ರದ ಯಾವ ಗ್ರಾಮ ಪಂಚಾಯಿತಿಯಲ್ಲೂ ಆಶ್ರಯ ಮನೆ ಹಂಚಿಕೆಯಾಗಿಲ್ಲ. ಅನುದಾನವನ್ನು ಕ್ಷೇತ್ರದಲ್ಲಿ ವಿದ್ಯುತ್ ಸಮಸ್ಯೆಯೂ ಕೂಡ ಕ್ಷೇತ್ರದಲ್ಲಿ ಬಿಗಡಾಯಿಸುತ್ತಿದೆ. ಪಟ್ಟಣ ಪ್ರದೇಶದಲ್ಲಿಯೂ ವಿದ್ಯುತ್ ವ್ಯತ್ಯಯ ನಿರಂತರವಾಗಿದೆ. ಮೆಸ್ಕಾಂ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿ ಕೊರತೆ ನೀಗಿಸುವಲ್ಲಿ ಶಾಸಕರು ವಿಫಲರಾಗಿದ್ದಾರೆ. ಅಲ್ಲದೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹುದ್ದೆ ಖಾಲಿ ಇದ್ದು ಪ್ರಭಾರವೇ ಖಾಯಂ ಆಗಿದೆ. ಪ್ರಸಕ್ತ ವರ್ಷದಲ್ಲಿ ಒಂದು ಅಡಿಕೆ ಸಸಿಗೆ ಸರಾಸರಿ 100 ರೂ ಇದೆ. ಆದರೆ ಮಳೆ ಹಾನಿಗೆ ಒಳಗಾದ ಪ್ರತಿ ಅಡಿಕೆ ಗಿಡಕ್ಕೆ 16.67 ರೂಗಳನ್ನು ಪರಿಹಾರ ನಿಗದಿಗೊಳಿಸಲಾಗಿದೆ. ಅದ್ಯಾವ ಮುಖ ಇಟ್ಟುಕೊಂಡು ರೈತರಿಗೆ ಇದನ್ನು ನೀಡುತ್ತಾರೋ ಗೊತ್ತಿಲ್ಲ. ಆದರೆ ಬಿಡದಿ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಸಾವಿರಾರು ರೂ ನಿಗದಿಪಡಿಸಿರುವವರ ಹಿಂದಿನ ಉದ್ದೇಶವೇನು ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಶಾಸಕ ಹಾಗೂ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಪೊಲೀಸ್ ಇಲಾಖೆ ತನ್ನ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಬಿಜೆಪಿ ಕಾರ್ಯಕರ್ತರಿಗೆ ವಿನಾಕಾರಣ ತೊಂದರೆ ನೀಡಲಾಗುತ್ತಿದೆ. ಅಧಿಕಾರ ದುರ್ಬಳಕೆಯಿಂದ ಏನು ಸಾಧಿಸಬಹುದು ಎನ್ನುವ ಭ್ರಮೆಯಲ್ಲಿರುವ ಕಾಂಗ್ರೆಸ್ ಮುಖಂಡರು ತಕ್ಕ ಪಾಠ ಕಲಿಸುವ ಕೆಲಸ ಬಿಜೆಪಿ ಮಾಡಲಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೈಯಲ್ಲಿ ರಾಜ್ಯ ಸರ್ಕಾರವಿದ್ದು ಡಿಕೆ ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿ ಎನ್ನುವುದನ್ನೇ ಮರೆತು ರಾಹುಲ್ ಗಾಂಧಿ ಅವರ ಮನೆ ಬಾಗಿಲು ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನಾಚಿಕೆಗೇಡು. ಇದು ರಾಜ್ಯದ ಜನತೆಗೆ ಕಾಂಗ್ರೆಸ್ ಮಾಡಿದ ಅಪಮಾನ ಎಂದರು. ಪಕ್ಷದ ಮಂಡಲದ ಅಧ್ಯಕ್ಷ ಎನ್ ಸತೀಶ್, ಪ್ರಮುಖರಾದ ಪ್ರಶಾಂತ್ ಶಿವಪ್ಪ, ಉಮೇಶ್ ಕಂಚುಗಾರ್, ಗಣಪತಿ ಬೆಳಗೋಡ್, ದೇವಾನಂದ್, ಶ್ರೀಪತಿ, ಸುರೇಶ್ ಸ್ವಾಮಿರಾವ್, ಹಾಲಗದ್ದೆ ಉಮೇಶ್, ಎನ್ ಸುಧಾಕರ, ನಗರ ನಿತಿನ್, ವೀರೇಶ್ ಅಲುವಳ್ಳಿ, ರಾಘವೇಂದ್ರ ಕಲುಕಪ್ಪ, ಪದ್ಮಿನಿ ರಾವ್, ಶಶಿಕಲಾ, ಆನಂತ, ಪದ್ಮಾ, ಸುರೇಶ್, ಮಂಜುಳಾ, ನಿರ್ಮಲಾ, ಗಣೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಕೊಡ್ತಾ ಬಂದು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಕೊಡ್ತಾರೆ. ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಇನ್ನು ಅನೇಕ ಯೋಜನೆಗಳಲ್ಲಿ ಹಣ ಕೊಡ್ತಾರೆ. ಅಂಥದ್ದು 3,500 ಜನರಿಗೆ ಕಳೆದ 4 ತಿಂಗಳಿಂದ ನಮ್ಮ ತಾಲೂಕಿನಲ್ಲಿ ಬರ್ತಾ ಇಲ್ಲ. ನಮಗೆ ಲೆಕ್ಕ ಸಿಕ್ಕಿರೋದು ಇನ್ನು 1,500 ಜನ ಇದ್ದಾರೆ. 5,000 ಜನರಿಗೆ ಹಣ ಬರ್ತಾ ಇಲ್ಲ. ಹೇಗೋ ಜೀವನ ಕಟ್ತಾ ಇದ್ದಾರೆ, ಇಂದೆಲ್ಲ ನಾಳೆ ಬರುತ್ತೆ ಅಂತ.